ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ಎರಡನೇ ದಿನ ಜೇಕಬ್ ಬೆಥೆಲ್ ಅನ್ನೋ ಒಬ್ಬ ಪ್ಲೇಯರ್ ನ ಪಿಕ್ ಮಾಡಿದಾಗ ನಾವು ಕೂಡಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ವಿ. ದೇವರಾಣೆ ಹೇಳ್ತೀವಿ, ಆ ಸಂದರ್ಭದಲ್ಲಿ ಈ ಜೇಕಬ್ ಬೆಥೆಲ್ ಯಾರು, ಈತನ ಕೆಪಾಸಿಟಿ ಏನು ಅಂತ ನಮಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಒಂದು ಅಂದಾಜಿಗೆ ಆತನ ಸ್ಟಾಟ್ಸ್ ಎಲ್ಲ ನೋಡಿದಾಗ ರೆಗ್ಯುಲರ್ಲಿ ಯಾವುದೋ ಒಂದು ಫಾರಿನ್ ಪ್ಲೇಯರ್ ಬಂದು ವಿಲ್ ಜಾಕ್ಸ್ ಎಲ್ಲ ಹೇಗೆ ಬಂದ್ರು, ಅಥವಾ ಟಾಮ್ ಬ್ಯಾಂಟನ್ ಅಂತ ಪ್ಲೇಯರ್ ನಾವು ಕೇಳಿದ್ವಿ, ಫಿನ್ ಅಲೆನ್ ಅಂತ ಪ್ಲೇಯರ್ ಎಲ್ಲ ಕೇಳಿದ್ವಲ್ಲ, ಹಾಗೆ ಈತ ಕೂಡ ಒಬ್ಬ ಪ್ಲೇಯರ್ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಇವಾಗ ಕಳೆದೊಂದು ವಾರದಿಂದ ಆತನ ಬಗ್ಗೆ ನಾವು ಕೇಳ್ತಿರುವಂತದ್ದು ನೋಡಿದ್ರೆ ಈತ ಫ್ಯೂಚರ್ ಅಲ್ಲಿ ಒನ್ ಆಫ್ ದ ಗ್ರೇಟ್ಸ್ ಆಗುವಂತ ಅಬಿಲಿಟಿ ಇರುವಂತಹ ಪ್ಲೇಯರ್. ಯಾಕಂದ್ರೆ ಬರೀ ಒಂದು ಫಾರ್ಮ್ಯಾಟ್ ಅಲ್ಲ, ಮೂರ್ ಫಾರ್ಮ್ಯಾಟ್ ಅಲ್ಲಿ ಇಂಗ್ಲೆಂಡ್ಗೆ ಈಗ 2 ವರ್ಷದ ಕಾಂಟ್ರಾಕ್ಟ್ ಈತನಿಗೆ ಸಿಕ್ಕಿದೆ. ಜೊತೆಗೆ ಒಂದಷ್ಟು ಮಾಜಿ ಪ್ಲೇಯರ್ಗಳು ಈತನ ಬಗ್ಗೆ ಹೇಳಿರೋದು, ಜೊತೆಗೆ ಆತನ ಕೆಲವೊಂದು ಇನ್ನಿಂಗ್ಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ನೋಡಿದಾಗ ಏನ್ ಆಡ್ತಾನೆ ಗುರು, ಬರೀ 21 ವರ್ಷ, ಲೆಫ್ಟ್ ಹ್ಯಾಂಡ್. ಇತ್ತೀಚೆಗೆ ನಮ್ಮ ಪೋಲ್ಗಳೆಲ್ಲ ನೋಡಿದ್ರೆ ಎಲ್ಲರೂ ಕೂಡ ಬೆಥೆಲ್ 11 ಅಲ್ಲಿ ಇರಬೇಕು ಅಂತ, ನಾವೆಲ್ಲ ಬ್ಯಾಕಪ್ ಪ್ಲೇಯರ್ ಅಂತ ಅನ್ಕೊಂಡಿದ್ವಿ. ನಮ್ಮ ಲಿಯಮ್ ಲಿವಿಂಗ್ಸ್ಟನ್ಗೆ, ಫಿಲ್ ಸಾಲ್ಟ್ಗೆ ಈತ ಬ್ಯಾಕಪ್ ಅಂತ. ಬಟ್ ಇವಾಗ ಬರ್ತಿರುವಂತ ಒತ್ತಾಯ ಕೇಳಿದ್ರೆ ದೊಡ್ಡ ಘಟಾನುಘಟಿ ಪ್ಲೇಯರ್ಗಳೇ ಹೇಳ್ತಿದ್ದಾರೆ ಆತ ಪ್ಲೇಯಿಂಗ್ 11 ಅಲ್ಲಿ ಇರಬೇಕು ಅಂತ, ಆತ ಗೇಮ್ ಚೇಂಜ್ ಮಾಡುವಂತ ಪ್ಲೇಯರ್ ಅಂತ. ಜೊತೆಗೆ ಆತ ಕೂಡ RCB ಬಗ್ಗೆ ಮಾತನಾಡಿದ್ದಾನೆ. RCB ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸ್ ಇದೆ ವರ್ಲ್ಡ್ ಅಲ್ಲಿ, ಅದರಲ್ಲೂ ವಿರಾಟ್ ಕೊಹ್ಲಿ ಜೊತೆಗೆ ಆಡೋದು ನಾನು ಎಕ್ಸೈಟ್ ಆಗಿದ್ದೀನಿ. ಯಾರೇ ಒಬ್ಬ ಯಂಗ್ಸ್ಟರ್ ಹೋಗಿ ಕೊಹ್ಲಿ ಜೊತೆ ಆಡಿ ಬಂದ್ಮೇಲೆ ಅಪಾರವಾದಂತಹ ಅನುಭವ, ಗೇಮ್ ಐಡಿಯಾ ತಗೊಂಡು ವಾಪಸ್ ಬಂದಿದ್ದಾರೆ. ಸೊ ನಾನು ಕೂಡ ಹೋಗಿ ಒಂದಷ್ಟು ಗ್ರೂಮ್ ಆಗ್ತೀನಿ ಅಂತ ಹೇಳಿದ್ದಾನೆ. ಜೊತೆಗೆ ಆತನ ಒಂದೊಂದಷ್ಟು ಇನ್ನಿಂಗ್ಸ್ ನೋಡಿದಾಗ ಆತ ಆ ಬ್ಯಾಟ್ ನ ಬ್ಯಾಕ್ ಲಿಫ್ಟ್, ಸೊ ಅದಂತೂ ಅದ್ಭುತವಾಗಿದೆ, ಟೈಮಿಂಗ್ ಅದ್ಭುತವಾಗಿದೆ. ಜೊತೆಗೆ ಆತ ಬಹಳ ಕ್ವಿಕ್ ಇದ್ದಾನೆ. ಈ ಬ್ಯಾಟಿಂಗ್ ಅಂತ ಬಂದಾಗ ಆತನ ಬ್ಯಾಕ್ ಲಿಫ್ಟ್ ಬಂದ್ಮೇಲೆ ಶಾಟ್ ಕನೆಕ್ಟ್ ಮಾಡೋದು, ಕ್ಲಿಯರ್ ಮಾಡೋ ಅಬಿಲಿಟಿ, ಪರ್ಸನಾಲಿಟಿ ಅಂತ ತೀರಾ ಬಿಲ್ಟ್ ಅಲ್ಲ, ಸ್ಲಿಮ್ ಆದಂತಹ ದೇಹ, ಹೈಟು ಕೂಡ ತುಂಬಾ ತೀರಾ ಇಲ್ಲ. ಬಟ್ ಆತ ಹೊಡೆಯುವಂತ ಒಂದೊಂದು ಶಾಟ್ಸ್, ಆಂಡಿ ಫ್ಲಾರ್ ಅದ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, RCB ಫ್ಯಾನ್ಗಳು ಈತನ ಲವ್ ಮಾಡ್ತಾರೆ, ಅಷ್ಟರ ಮಟ್ಟಿಗೆ ಈತ ಇಷ್ಟ ಆಗ್ತಾನೆ ಅಂತ ಒಂದು ಕೆಪಬಿಲಿಟಿ ಇರುವಂತಹ ಪ್ಲೇಯರ್. ಆತನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ, ನಮ್ಮ RCB ಅಭಿಮಾನಿಗಳಿಗೆ ಈತನ ಮೇಲೆ ಲವ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಜೊತೆಗೆ ಅಲಿಸ್ಟರ್ ಕುಕ್ ಮಾತಾಡಿದ್ದಾರೆ, ಈತ ಫ್ಯೂಚರ್ ನ ಪ್ಲೇಯರ್ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ ಚೀಕಿ ವಿತ್ ಚೀಕಾ ಅಂತ ಒಂದು ಚಾನೆಲ್ ಅಲ್ಲಿ ಬರುತ್ತೆ, ಅಂದ್ರೆ ನಮ್ಮ ಕೃಷ್ಣಮಾಚಾರಿ ಶ್ರೀಕಾಂತ್ ಮತ್ತು ಅವ್ರ ಮಗ ಅನಿರುದ್ಧ್ ಇಬ್ರು ಕೂಡ ಒಂದು ಶೋ ಅನ್ನ ನಡೆಸ್ಕೊಡ್ತಾರೆ. ಸೊ ಅದರಲ್ಲಿ ಅನಿರುದ್ಧ್ ಶ್ರೀಕಾಂತ್ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ, ಈ ಹುಡುಗ ಏನಾದ್ರೂ RCB ಸ್ಟಾರ್ಟಿಂಗ್ ಇಂದಾನೆ ಆಡ್ಸೋಕ್ ಶುರು ಮಾಡಿದ್ರೆ, ಹೇಗೆ ವಿಲ್ ಜಾಕ್ಸ್ ನ ಲಾಸ್ಟ್ ಸೀಸನ್ ಅಲ್ಲಿ ಒಂದಷ್ಟು ಮೂಲೆ ಕೂರಿಸಿದ್ರಲ್ಲ, 7 ಮ್ಯಾಚ್ ಆದ್ಮೇಲೆ ಆಡ್ಸೋಕ್ ಶುರು ಮಾಡಿದ್ರು, ಆತರ ಮಾಡದೆ ಹೋದ್ರೆ ಈತ ಒನ್ ಆಫ್ ದ ಗೇಮ್ ಚೇಂಜರ್ ಆಗ್ತಾನೆ. RCBಗೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಅನ್ನ ಟರ್ನ್ ಮಾಡುವಂತ ಅಬಿಲಿಟಿ ಈತನಿಗಿದೆ. ದಯವಿಟ್ಟು RCB ಈತನ ಫಾಯ್ದಾ ಮಾಡ್ಕೊಳ್ಬೇಕು ಅಂತ. ಸೊ ಜೇಕಬ್ ಬೆಥೆಲ್ ನಾವು ಅನ್ಕೊಂಡ ಹಾಗಲ್ಲ, ಸ್ಟ್ರೈಕ್ ರೇಟ್ ಕೂಡ ಸೂಪರ್ ಆಗಿದೆ, ಏಜ್ ಕಮ್ಮಿ ಇದೆ. ಈಗಲೇ ಆತನಿಗೆ ಆಡೋಕೆ ಅವಕಾಶ ಕೊಟ್ರೆ, ಅಂದ್ರೆ ಫ್ರಮ್ ಸೀಸನ್ ನಮ್ಮ ಡೇ 1 ಫಸ್ಟ್ ಮ್ಯಾಚ್ ಇಂದ ಆಡೋಕೆ ಶುರು ಮಾಡಿದ್ರೆ ಖಂಡಿತ ಆಯ್ತ ಬಿಗ್ ಪ್ಲೇಯರ್ ಆಗ್ತಾನೆ, RCBಗೆ ಮ್ಯಾಚ್ ವಿನ್ನರ್ ಆಗ್ತಾನೆ. ಸೊ ನೀವು ಬೆಥೆಲ್ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಒಂದಂತೂ ಹೇಳಬಲ್ಲೆ, ಈ ಜೇಕಬ್ ಬೆಥೆಲ್ ಬೇರೆ ಲೆವೆಲ್. ಧನ್ಯವಾದ.